ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಗರದಲ್ಲಿ ನಡೆದ ಮುಖಂಡರು ಮತ್ತು ಯುವ ಪಡೆ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ 2018ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 90 ವಿಜಯನಗರ ಕ್ಷೇತ್ರದ 112 ಬೂತ್ಗಳಲ್ಲಿ ಕಡಿಮೆ ಮತದಾನವಾಗಿತ್ತು. ಈ ಹಿನ್ನೆಲೆಯಲ್ಲಿ ಮತದಾನ ಪ್ರಮಾಣ ಹೆಚ್ಚಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಹಾಗೂ ಸ್ವೀಪ್ ಸಮಿತಿಯಿಂದ ಸರ್ಕಾರಿ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ನಗರದಲ್ಲಿ ಮತದಾರರ ಜಾಗೃತಿ ಅಭಿಯಾನ ನಡೆಸಿಕೊಂಡು ಬರಲಾಗುತ್ತಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 28ರಂದು ಕಿವಿಡ್ಯಾಮ್ನಲ್ಲಿ ಬರುವ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಿಂದ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಸಹಯೋಗದೊಂದಿಗೆ ಮತದಾರರ ಜಾಗೃತಿ ಅಭಿಯಾನವನ್ನು ಕೈಗೊಳ್ಳಲಾಗಿತ್ತು. ಈ ವೇಳೆ ವಿಜಯನಗರ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಮುಖ್ಯಾಧಿಕಾರಿ ಸದಾಶಿವ ಪ್ರಭುರವರು ಮಾತನಾಡಿ 2018ರ ಚುನಾವಣೆಯಲ್ಲಿ ರಾಜ್ಯದ ಆವರೇಜ್ ಪ್ರಕಾರ ನಗರದ 112 ಬೂತ್ಗಳಲ್ಲಿ ಕಡಿಮೆ ಮತದಾನವಾಗಿದೆ. ಅದನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳು ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಮತದಾನ ಜಾಗೃತಿ ಅಭಿಯಾನ ನಡೆಸಲಾಗುತ್ತಿದ್ದು ಅದಕ್ಕೆ ಮಾಜಿ ಸೈನಿಕರು ಕೈಜೋಡಿಸಿರುವುದು ಸಂತೋಷದ ಸಂಗತಿ ಎಂದು ತಿಳಿಸಿದರು. ನಾನೊಬ್ಬ ಭಾರತೀಯ ವಾಯು ಸೈನಿಕನಾಗಿ 20 ವರ್ಷ 1982ರಿಂದ 2002ರವರೆಗೆ ಕರ್ತವ್ಯ ನಿರ್ವಹಿಸಿದವನು. ಸೈನಿಕರ ಕಷ್ಟ ನಷ್ಟ ಏನಿದೆ ಅನ್ನೋದನ್ನು ಚೆನ್ನಾಗಿ ಬಲ್ಲವನು. ಈ ದಿನ ತಾವೆಲ್ಲ ನಮ್ಮ ಜೊತೆಗೆ ಮತದಾನದ ಜಾಗೃತಿಗೆ ಕೈ ಜೋಡಿಸ್ತಾ ಇರುವಂಥದ್ದು ತಮಗೆ ಪ್ರಜಾಪ್ರಭುತ್ವ ಬಗ್ಗೆ ಇರುವಂಥ ಕಳಕಳಿಯನ್ನು ತೋರಿಸುತ್ತೆ. ನಮ್ಮ ಹೊಸಪೇಟೆ ನಗರದಲ್ಲಿ ಸುಮಾರು ಅರ್ಧಾಂಶ ಬೂತ್ಗಳಲ್ಲಿ ರಾಜ್ಯದ ಎವರೇಜ್ 2018ರ ವಿಧಾನಸಭಾ ಚುನಾವಣೆಗೆ ಹೋಲಿಸಿದಾಗ 112 ಬೂತ್ಗಳಲ್ಲಿ ರಾಜ್ಯದ ಎವರೇಜ್ಗಿಂತ ಕಡಿಮೆ ಮತದಾನ ಆಗಿರುವಂಥದ್ದು. ಸೊ ಹೀಗೆ ಒಂದು ಜಾಗೃತಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಪ್ರೇರೇಪಣೆಯನ್ನು ಖಂಡಿತವಾಗಿ ಪಡೀತಾರೆ. ಯಾಕಂದರೆ ಮಾಜಿ ಸೈನಿಕರು ಪ್ರಜಾಪ್ರಭುತ್ವದ ಹಬ್ಬ ಮತದಾನ ಏನಿದೆ, ಚುನಾವಣೆ ಏನಿದೆ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೊಂದು ವಿಶೇಷ ರೀತಿಯ ಒಂದು ಪ್ರೇರೇಪಣೆಯನ್ನು ಕೊಡ್ತದೆ ಅನ್ನೋದು ನನ್ನ ಭಾವನೆ ಆಗಿತ್ತು. ಅದಕ್ಕೆ ನೀವೆಲ್ಲ ಒಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದೀರಾ. ಇದು ಪ್ರಜಾಪ್ರಭುತ್ವದ ಗೆಲುವು ಅಂತ ನಾನು ಭಾವಿಸ್ತೇನೆ. ಅದೇ ರೀತಿ ನಮ್ಮ ವಿಜಯನಗರದ ಕೆಲವೊಂದು ಕಡಿಮೆ ಮತದಾನ ಆಗಿರುವ ಪ್ರದೇಶಗಳಲ್ಲಿ ನಾವು ಸಂಚರಿಸಿದಾಗ ಒಂದು ಸಂಚಲನ ಕೂಡ ಆಗುತ್ತೆ ಅನ್ನೋದು ನನ್ನ ದೃಢವಾದ ಒಂದು ವಿಶ್ವಾಸ. ಸೊ ತಮಗೆಲ್ಲ ಇನ್ನೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತಮ್ಮ ಸಂಘದ ಕಾರ್ಯಚಟುವಟಿಕೆಗಳ ಜೊತೆಗೆ ಮಾಜಿ ಸೈನಿಕನಾಗಿ ನಾನು ಕೂಡ ಕೈ ಜೋಡಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಬಂದಿರುವಂಥ ತಾವೆಲ್ಲ ನಾಡ್ದು ಅಂದರೆ ಮುಂದಿನ ಚುನಾವಣೆ ಮೇ 10ರಂದು ಖಂಡಿತವಾಗಿ ಮತ ಚಲಾಯಿಸಬೇಕು. ತಮ್ಮ ಮನೆಯವರು, ಕುಟುಂಬಸ್ಥರು, ನೆರೆಹೊರೆಯವರು ಎಲ್ಲರನ್ನ ಮತದಾನದ ಕಡೆಗೆ ಸೆಳೆಯುವಂಥ ಪ್ರೇರೇಪಣೆಯನ್ನು ಕೊಡಬೇಕು. ಜನರು ತಮ್ಮ ವಿವೇಚನೆಗೆ ತಕ್ಕಂತೆ ಮತವನ್ನು ಚಲಾಯಿಸುವಲ್ಲಿ ಈ ಒಂದು ಸಂದೇಶ, ಕ್ಲಿಯರ್ ಸಂದೇಶ ಹೋಗುತ್ತೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಮತ್ತೊಮ್ಮೆ ತಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಜಿಲ್ಲಾಡಳಿತದ ಪರವಾಗಿ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ಚುನಾವಣಾ ಆಯೋಗದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಒಳ್ಳೆಯ ಒಂದು ಕಾರ್ಯಕ್ರಮದ ಅಂಗವಾಗಿ ನೀವು ಇರೋದಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು. ಬಳಿಕ ಮಾಜಿ ಸೈನಿಕರಿಂದ ಟಿಬಿ ಡ್ಯಾಂನಲ್ಲಿ ಸಂಚರಿಸಿ ಬೈಕ್ ರ್ಯಾಲಿ ನೀಡುವ ಮೂಲಕ ಮತದಾರರ ಜಾಗೃತಿ ಅಭಿಯಾನ ನಡೆಸಿದರು. ಮಾಡಿಕೊಳ್ಳುವೆ ಅಪಚಾರ
ಎರಡು ಲೈನು ಹೊಸಪೇಟೆ ನಗರಸಭಾ ಸದಸ್ಯರನ್ನ ಹಾಗೂ ಕಮಲಾಪುರ ಪುರಸಭೆಯ ಸದಸ್ಯರನ್ನ ಕಡೆಗಣಿಸಲಾಗುತ್ತಿದೆ ಎಂದು ಹೇಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ತೊರೆದ ಹಲವು ಜನಪ್ರತಿನಿಧಿಗಳು ಸಚಿವ ಆನಂದ್ ಸಿಂಗ್ ರವರ ಸಾರಥ್ಯದಲ್ಲಿ ಬಿಜೆಪಿ ಸೇರ್ಪಡೆಗೊಂಡಿದ್ದಾರೆ. ಇನ್ನು ನಮ್ಮ ಅಭಿವೃದ್ಧಿ ಕೆಲಸಗಳನ್ನ ನೋಡಿ ಇನ್ನಷ್ಟು ಅಭಿವೃದ್ಧಿ ಕೆಲಸ ನಡೆಸಲು ಸಹಕಾರ ನೀಡುವ ನಿಟ್ಟಿನಲ್ಲಿ ಸುಮಾರು ಸದಸ್ಯರು ಬಿಜೆಪಿ ಪಕ್ಷ ಸೇರ್ಪಡೆಗೊಂಡಿದ್ದಾರೆಂದು ಸಚಿವ ಆನಂದ್ ಸಿಂಗ್ ರವರು ಈ ವೇಳೆ ತಿಳಿಸಿದ್ದಾರೆ. ಹೀಗೆ ಪಟೇಲ್ ನಗರದಲ್ಲಿ ಬರುವ ಬಿಜೆಪಿ ಮಂಡಲ ಕಚೇರಿಯಲ್ಲಿ ಸಚಿವ ಆನಂದ್ ಸಿಂಗ್ ರವರ ನೇತೃತ್ವದಲ್ಲಿ ಹೊಸಪೇಟೆ ನಗರಸಭೆಯ ಹಾಗೂ ಕಮಲಾಪುರ ಪುರಸಭೆಯ ಸದಸ್ಯರನ್ನ ಬಿಜೆಪಿ ಶಾಲು ಹೊದಿಸುವ ಮೂಲಕ ಪಕ್ಷಕ್ಕೆ ಬರಮಾಡಿಕೊಳ್ಳಲಾಯಿತು. ಬಳಿಕ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ, ಹೊಸಪೇಟೆ ನಗರಸಭೆ 35 ವಾರ್ಡ್ಗಳ ಸದಸ್ಯರು, ಕಮಲಾಪುರ ಪುರಸಭೆಯ 20 ಸದಸ್ಯರು ಸಹಕಾರ ಕೊಡುತ್ತಿದ್ದಾರೆ. ವಿಜಯನಗರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿವೆ, ಅವು ಕುಂಠಿತಗೊಳ್ಳಬಾರದು ಎಂಬ ಕಾರಣಕ್ಕೆ ಎಲ್ಲರೂ ಸಹಕಾರ ನೀಡುತ್ತಿದ್ದಾರೆ. ಆ ಪಕ್ಷದಲ್ಲಿ ಅವರನ್ನು ಕಡೆಗಣಿಸಿದ್ದಾರೆ. ಅವರಿಗೆ ಗೌರವ ಇಲ್ಲದಂತಾಗಿದೆ. ಪಂಚಾಯಿತಿ ಸದಸ್ಯರಿಗೆ ಕಾಂಗ್ರೆಸ್ ಸಹಕಾರವಿಲ್ಲ. ಬೂತ್ ಮಟ್ಟದಿಂದ ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದು ದೊಡ್ಡ ಪಡೆಯೊಂದಿಗೆ ಕೆಲಸ ಮಾಡುತ್ತಿದ್ದೇವೆ ಎಂದು ಹೇಳಿದರು. ನನಗೆ ಅನಿಸುತ್ತೆ ಈ 10ನೇ ತಾರೀಕು ಏನು ಮತದಾನ ದಿವಸ ಇದೆ, ಖಂಡಿತವಾಗಲೂ ಇವರೆಲ್ಲ ಒಂದು ಶಕ್ತಿ ಇದೆ. ಇಷ್ಟು ಜನ ತಾವು ಏನು ಒಂದೊಂದು ಸದಸ್ಯ ಸುಮಾರು 2-2.5 ಸಾವಿರ ಮತಗಳನ್ನು ಹಾಕಿಸುವಂಥ ಶಕ್ತಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಇವತ್ತು ಅವ್ರನ್ನ ಕಡೆಗಣಿಸಿದ್ದಾರೆ. ಆ ಪಕ್ಷದಲ್ಲಿ ಯಾವುದೇ ರೀತಿಯ ಸಹಕಾರ ಇಲ್ಲ, ಸಹಕಾರದ ಜೊತೆಗೆ ಗೌರವನೇ ಇಲ್ಲ ಅನಿಸುತ್ತೆ ನನಗೆ. ಯಾಕಂದರೆ ಇವತ್ತು ಯಾರೇ ಜನಪ್ರತಿನಿಧಿ ಇರಲಿ, ಒಂದು ಪಟ್ಟಣ ಪಂಚಾಯತಿ, ಒಂದು ಗ್ರಾಮ ಪಂಚಾಯತಿ ಸದಸ್ಯರು ಇವತ್ತು ಅವರಿಗೆ ಸಹಕಾರ ಕೊಡುವಂಥ ಪರಿಸ್ಥಿತಿನಲ್ಲಿ ಕಾಣಿಸ್ತಾ ಇಲ್ಲ. ನಾವು ಪ್ರತಿ ಕಾರ್ಯಕರ್ತ, ಬೂತ್ ಅಧ್ಯಕ್ಷರು, ಬೂತ್ ಸದಸ್ಯರು ಮತ್ತು ನಗರಸಭೆ ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರು, ಪುರಸಭೆ ಸದಸ್ಯರು ಎಲ್ಲರನ್ನ ನಾವು ವಿಶ್ವಾಸಕ್ಕೆ ತಗೊಂಡು ಇವತ್ತು ಒಂದು ದೊಡ್ಡ ಪಡೆಯನ್ನ ಕಟ್ಟಿರ್ತಕ್ಕಂಥ ಇವತ್ತು ವಿಜಯನಗರ ಕ್ಷೇತ್ರದಲ್ಲಿ ನಮ್ಮ ಬಿಜೆಪಿ ಪಕ್ಷ. ಹಾಗಾಗಿ ನಮಗೆಲ್ಲ ವಿಶ್ವಾಸ ಇದೆ ಮತ್ತು ನಂಬಿಕೆ ಇದೆ. ವಿಜಯನಗರ ಕ್ಷೇತ್ರದ ಜನರು ಮತ್ತು ಎಲ್ಲ ಸದಸ್ಯರು ಸೇರಿ ಒಟ್ಟಾಗಿ ಸೇರಿ ಮತ್ತೆ ಇಲ್ಲಿ ಬಿಜೆಪಿ ಬಾವುಟವನ್ನು ಹಾರಿಸ್ತೀವಿ ಅನ್ನೋ ಒಂದು ನಂಬಿಕೆ, ವಿಶ್ವಾಸ ನಮ್ಮಲ್ಲಿದೆ. ಇವತ್ತು ಅಭ್ಯರ್ಥಿ ಗ್ರಾಮೀಣ ಭಾಗದಲ್ಲಿ ಹೋದಾಗ ಜನ ಸ್ಪಂದನೆ ಮಾಡ್ತಾ ಇರೋದು ನೋಡಿದ್ರೆ ಒಬ್ಬ ಯುವ ಸೇವಕನಾಗಿ ಮುಂದೆ ಬರುವಂಥ ದಿನಗಳಲ್ಲಿ ಹೆಚ್ಚಿನ ಕೆಲಸ ಮಾಡುವಂಥ ಎಲ್ಲ ವಿಶ್ವಾಸ ಆ ಮತದಾರರಲ್ಲಿ ನನಗೆ ಕಾಣಿಸ್ತಾ ಇರೋದು ಬಹಳ ಸಂತೋಷವಾದಂಥ ಸುದ್ದಿ. ಜನಪ್ರತಿನಿಧಿ ಅನುಕಂಪ ಇಟ್ಟುಕೊಳ್ಳಬಾರದು, ದಿಟ್ಟ ನಿರ್ಧಾರ ತೆಗೆದುಕೊಳ್ಳುವವರು ಬೇಕು. ಅನುಕಂಪ ನೋಡಿದರೆ ಆಡಳಿತ ಕುಸಿಯುತ್ತದೆ. ಸಾಮರ್ಥ್ಯ ಇರದ ವ್ಯಕ್ತಿ ಕುಳಿತರೆ ಆ ಸಾಮ್ರಾಜ್ಯ ನೆಲಸಮಗೊಂಡ ಉದಾಹರಣೆಗಳಿವೆ. ಅನೇಕ ಸಾಮ್ರಾಜ್ಯಗಳು ನೆಲಸಮವಾಗಿವೆ. ಕಲಿಯುಗದಲ್ಲಿ ಸಾಮರ್ಥ್ಯ ಇರುವ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡುವುದು ಮತದಾರನ ಕರ್ತವ್ಯ ಎಂದು ತಿಳಿಸಿದರು. ಎಲ್ಲರೂ ಹೇಳ್ತಾ ಇದ್ದಾರೆ ಏನಂತ ಹೇಳಿ, ಏನೋ ಅನುಕಂಪದ ಅಲೆ ನೋಡಿ. ಇವತ್ತು ರಾಜಕಾರಣದಲ್ಲಿ ಒಂದು ಜನಪ್ರತಿನಿಧಿಯನ್ನ ಯಾರಾದರೂ ಆಯ್ಕೆ ಮಾಡಬೇಕಂದಾಗ ಅನುಕಂಪವನ್ನ ಇಟ್ಕೋಬಾರ್ದು. ದಿಟ್ಟ ಆಡಳಿತ ಮಾಡುವಂತ ಯುವಕನಾಗಿರ್ಲಿ, ವಿದ್ಯಾವಂತನಾಗಿರ್ಲಿ, ಶ್ರಮಜೀವಿ ಆಗಿರ್ಲಿ, ಅಂಥವನ್ನ ಆಯ್ಕೆ ಮಾಡಬೇಕಾಗಿರೋದು ಮತದಾರನ ಒಂದು ಕರ್ತವ್ಯ, ಒಂದು ಧರ್ಮ. ಅದು ಬಿಟ್ಟು ನಾವು ಅನುಕಂಪದ ಆಧಾರದ ಮೇಲೆ ನಾವು ಆಯ್ಕೆ ಮಾಡಿದ್ರೆ ನಮ್ಮ ಆಡಳಿತ ಕುಸಿಯುತ್ತೆ ಮತ್ತು ಅಭಿವೃದ್ಧಿ ಕುಸಿಯುತ್ತೆ ಅನ್ನೋದು ಇದು ಒಂದು ಪ್ರಕೃತಿಯ ನಿಯಮ. ಇತಿಹಾಸಗಳಲ್ಲಿ ನಾವು ನೋಡಿರ್ಬೋದು, ಸುಮಾರು ಸಾಮ್ರಾಜ್ಯಗಳು
ನೆಲಸಮ ಆಗಿರ್ತಕ್ಕಂಥ ಇತಿಹಾಸಗಳನ್ನು ನಾವು ನೋಡಿರ್ತೀವಿ. ಆ ಇತಿಹಾಸಗಳಲ್ಲಿ ಏನಂತ ಹೇಳಿ ಓದಿದ್ದೀವಿ, ಆ ಸಾಮ್ರಾಜ್ಯನ ಸರಿಯಾದ ಸಾಮರ್ಥ್ಯ ಇರಲಾರ್ದಂಥ ಯಾರಾದರೂ ರಾಜ ಕುಂತ್ರೆ ಆ ಸಾಮ್ರಾಜ್ಯನೇ ನೆಲಸಮ ಆಗಿರ್ತಕ್ಕಂಥ ಒಂದು ಇತಿಹಾಸಗಳಲ್ಲಿ ನೋಡಿದಾಗ, ಇವತ್ತಿನ ಕಲಿಯುಗದಲ್ಲಿ ನಾವು ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಬೇಕು ಅಂದಾಗ ನಾವು ಸಾಮರ್ಥ್ಯ ಇರ್ತಕ್ಕಂಥ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಬೇಕಾಗಿರೋದು ಮತದಾರನ ಕರ್ತವ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ. ತುಂಗಭದ್ರಾ ಮಂಡಳಿಯ ಅಧೀನದಲ್ಲಿ ಕಳೆದ 15 ವರ್ಷಗಳಿಂದ ದಿನಗೂಲಿ ಆಧಾರದ ಮೇಲೆ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿಕೊಂಡು ಬರುತ್ತಿರುವ 600ಕ್ಕೂ ಹೆಚ್ಚು ಕಾರ್ಮಿಕರಿಗೆ ಕಾನೂನುಬದ್ಧವಾಗಿ ಸಿಗಬೇಕಾದ ಸೌಲಭ್ಯಗಳು ಸಿಗುತ್ತಿಲ್ಲವೆಂದು ಹೇಳಲಾಗಿದೆ. ಆಂಧ್ರ ಹಾಗೂ ಕರ್ನಾಟಕ ರಾಜ್ಯದ ದಿನಗೂಲಿ ನೌಕರರ ನಡುವಿನ ತಾರತಮ್ಯ ವಿರೋಧಿಸಿ ಮೇ 10ರಂದು ನಡೆಯಲಿರುವ ಚುನಾವಣೆ ಮತದಾನವನ್ನು ಬಹಿಷ್ಕರಿಸಲು ತೀರ್ಮಾನಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ತುಂಗಭದ್ರಾ ಮಂಡಳಿಯ ಗುತ್ತಿಗೆ ಕಾರ್ಮಿಕರ ಸಂಘದಿಂದ ಸ್ಥಳೀಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಸಂಘದ ಗೌರವ ಅಧ್ಯಕ್ಷ ಪಂಪಾಪತಿ ರಾಠೀರವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ, ಕಳೆದ 15 ವರ್ಷಗಳಿಂದ ದಿನಗೂಲಿ ಆಧಾರದ ಮೇಲೆ ತುಂಗಭದ್ರಾ ಮಂಡಳಿಯ ಅಧೀನದಲ್ಲಿ ಕೆಲಸ ನಿರ್ವಹಿಸಿಕೊಂಡು ಬರುತ್ತಿರುವ 600ಕ್ಕೂ ಅಧಿಕ ಕಾರ್ಮಿಕರಿಗೆ ಅನ್ಯಾಯವಾಗುತ್ತಿದೆ. ಆಂಧ್ರದ ಪವರ್ ಹೌಸ್ನಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಸಮರ್ಪಕ ವೇತನ ಸೇರಿದಂತೆ ಎಲ್ಲಾ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ಆದರೆ ರಾಜ್ಯದಲ್ಲಿನ ಕಾರ್ಮಿಕರಿಗೆ ಅನ್ಯಾಯ ಮಾಡಲಾಗುತ್ತಿದೆ. ಕಾರ್ಮಿಕ ಇಲಾಖೆಯು ಗುತ್ತಿಗೆದಾರರೊಂದಿಗೆ ಕೈಜೋಡಿಸುತ್ತಿದ್ದಾರೆ. ಹಾಗಾಗಿ ಕಾರ್ಮಿಕ ಇಲಾಖಾ ಅಧಿಕಾರಿಗಳನ್ನ ಅಮಾನತುಗೊಳಿಸಬೇಕು. ಆಂಧ್ರದಲ್ಲಿ ನೀಡಿದ ಸೌಲಭ್ಯಗಳನ್ನ ನಮ್ಮ ರಾಜ್ಯದ ಕಾರ್ಮಿಕರಿಗೂ ನೀಡಬೇಕು. ಇಲ್ಲದಿದ್ದಲ್ಲಿ ಮೇ 10ರಂದು ನಡೆಯಲಿರುವ ಮತದಾನವನ್ನ ಬಹಿಷ್ಕರಿಸಲಾಗುವುದೆಂದು ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಕಾರ್ಮಿಕ ಇಲಾಖೆ ಗುತ್ತಿಗೆದಾರರು ಮತ್ತು ಮೂಲ ಮಾಲೀಕರ ಜೊತೆ ಕೈ ಜೋಡಿಸಿ ನಮ್ಮನ್ನು ವಂಚನೆಗೊಳಗೆ ಮಾಡ್ತಾ ಇದ್ದಾರೆ. ಇದು ಖಂಡನೀಯವಾದಂಥ ವಿಷಯ. ತಕ್ಷಣ ಜಿಲ್ಲಾಡಳಿತ ಮತ್ತು ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರದ ಏನು ನಮ್ಮ ಆಯುಕ್ತರಿದ್ದಾರೆ, ಕಾರ್ಮಿಕ ಆಯುಕ್ತರು ಮಧ್ಯಪ್ರವೇಶ ಮಾಡಬೇಕು. ಯಾಕಂದರೆ ಒಂದು ರಾಜ್ಯದ ಕಾರ್ಮಿಕರು ಏನು ಕೆಲಸ ಮಾಡ್ತಾರೆ ವಿದ್ಯುತ್ ಉತ್ಪಾದನೆ ಘಟಕದಲ್ಲಿ, ಅವರಿಗೆ ನ್ಯಾಯಯುತವಾದಂತಹ ಕನಿಷ್ಠ ವೇತನ ಸಿಗ್ತಾ ಇದೆ, ಅವ್ರಿಗೆ ESI ಸಿಗ್ತಾ ಇದೆ, ಭದ್ರತೆ ಸಿಗ್ತಾ ಇದೆ. ಆದರೆ ಇವತ್ತು ನಮ್ಮ ಕ್ಯಾಂಪು ಮತ್ತು ಕಚೇರಿಗಳಲ್ಲಿ ಕೆನಲ್ಗಳ ಮೇಲ್ಗಡೆ ಏನು ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಕರ್ನಾಟಕದ ಗುತ್ತಿಗೆ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ, ವಂಚನೆ ಆಗ್ತಾ ಇದೆ. ಈ ಜನಪ್ರತಿನಿಧಿಗಳು ಸಹ ಇದ್ರ ಮೂಲಕ ಧ್ವನಿ ಎತ್ತಬೇಕು. ಅಧಿಕಾರಿಗಳು ಸಹ ಇದನ್ನು ಪರಿಗಣನೆ ಮಾಡಿ ಇವತ್ತೇನು ನಮ್ಮ ಸರ್ಕಾರ ನಿಗದಿಪಡಿಸ್ತಾ ಇದೆ ಕನಿಷ್ಠ ವೇತನವನ್ನು ನೀಡಬೇಕು ಅಂತಂದೇಳಿ ಮಾಧ್ಯಮ ಮೂಲಕ ನಾನು ವಿನಂತಿ ಮಾಡಿಕೊಳ್ತಾ, ಈ ದಿನವನ್ನು ಚುನಾವಣಾ ಏನು ವಿಧಾನಸಭಾ ಚುನಾವಣೆ ಇದೆ 10ನೇ ತಾರೀಕು, ಮುಂದಿನ ತಿಂಗಳ 10ನೇ ತಾರೀಕೇನಿದೆ, ನಮ್ಮ ಕುಟುಂಬ ಸಮೇತವಾಗಿ ನಾವು ಬಹಿಷ್ಕಾರವನ್ನು ಮಾಡ್ತಾ ಇದ್ದೀವಿ ಅಂತಂದೇಳಿ ಮಾಧ್ಯಮದ ಮೂಲಕ ನಾನು ತಿಳಿಸ್ತಾ ಇದ್ದೇನೆ. ಅಲ್ಪಸಂಖ್ಯಾತರ ಮತಗಳನ್ನ ಸೆಳೆಯುವ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತರ ಮುಖಂಡರು ಹಾಗೂ ಕಾರ್ಯಕರ್ತರಿಂದ ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರ ನಡೆಸಲಾಗುತ್ತಿದೆ. ಹೀಗೆ ದಿನಾಂಕ 27ರಂದು ಎಸ್ಆರ್ ನಗರದಲ್ಲಿನ ಗಲ್ಲಿಗಳಲ್ಲಿ ಸಂಚರಿಸಿ ಮತಯಾಚಿಸಲಾಯಿತು. ಹೀಗೆ ಡೆಲ್ಲಿ ಬಜಾರ್ ಸ್ವಾಮಿಯ ನೇತೃತ್ವದಲ್ಲಿ ದಿನಾಂಕ 27ರಂದು ಸಂಜೆ ಎಸ್ಆರ್ ನಗರದಲ್ಲಿ ನೂರಾರು ಕಾರ್ಯಕರ್ತರಿಂದ ಬಿಜೆಪಿ ಅಭ್ಯರ್ಥಿ ಸಿದ್ಧಾರ್ಥ್ ಸಿಂಗ್ ರವರ ಪರವಾಗಿ ಪ್ರಚಾರ ಕಾರ್ಯ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಗಲ್ಲಿಗಳಲ್ಲಿ ಸಂಚರಿಸಿ ಚುನಾವಣಾ ಕರಪತ್ರಗಳನ್ನು ನೀಡುವ ಮೂಲಕ ಬಿಜೆಪಿ ಅಭ್ಯರ್ಥಿ ಸಿದ್ಧಾರ್ಥ್ ಸಿಂಗ್ ರವರಿಗೆ ಮತ ಹಾಕುವಂತೆ ಕೋರಲಾಯಿತು. दिल्ली बाजार हमारा भाई बीजेपी से एसआर नगर में रैली काढ़े, आनंद सिंह सार के गुदन से काढ़े और सिद्धार्थ भाई आए. आनंद सिंह सार लॉकडाउन में है माँ, लॉकडाउन में हर अल्पसंख्यक को घर को किट्टा बांटे, गौर गरीबों को देखे और रास्ते सीसी कैमरा चरंडी और सब कुछ आनंद सिंह सारा को हमारे हॉस्पिटल में दुल्हन के तरह अगर चमका है आनंद सिंह सर. अभी सिद्धार्थ सर आ रहे हैं, सिद्धार्थ भाई को है ना बीजेपी वोट उनको देना. हमारे अल्पसंख्यक के कोई भी मुस्लिम लोग को हमारे अल्पसंख्यक के कुदन से सब मुस्लिम लोग सिद्धार्थ भाई को बीजेपी कुदन से वोट दो.
ಇನ್ನು ಕಳೆದ 55 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವು ಅಲ್ಪಸಂಖ್ಯಾತರನ್ನ ವೋಟ್ ಬ್ಯಾಂಕ್ ಅನ್ನಾಗಿ ಬಳಸಿಕೊಂಡಿದ್ದಾರೆಯೇ ಹೊರತು ಏನೂ ಮಾಡಿಲ್ಲ. ಅಲ್ಪಸಂಖ್ಯಾತರಿಗೆ ಯಾವ ಪಕ್ಷವೂ ಬೇಕಾಗಿಲ್ಲ. ಸಚಿವ ಆನಂದ್ ಸಿಂಗ್ ರವರ ಅಭಿವೃದ್ಧಿ ಕಾರ್ಯಗಳು ಹಾಗೂ ಸಿದ್ಧಾರ್ಥ ಸಿಂಗ್ ರವರ ಜನಸೇವೆಯನ್ನ ಪರಿಗಣಿಸಿ ಬಿಜೆಪಿ ಪಕ್ಷಕ್ಕೆ ನಾವು ಬೆಂಬಲಿಸಬೇಕಿದೆ. ಹಾಗಾಗಿ ಮೇ 10ರಂದು ನಡೆಯಲಿರುವ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಕಮಲದ ಗುರುತಿಗೆ ಮತ ಹಾಕಿ ಸಿದ್ಧಾರ್ಥ ಸಿಂಗ್ ರವರನ್ನ ಗೆಲ್ಲಿಸಿ ತರಬೇಕೆಂದು ಡೆಲ್ಲಿ ಬಜಾರ್ ಸ್ವಾಮಿಯವರು ಈ ವೇಳೆ ಅಲ್ಪಸಂಖ್ಯಾತರಲ್ಲಿ ಕೋರಿಕೊಂಡರು. ಬಿಜೆಪಿ ಅಭ್ಯರ್ಥಿಯಾಗಿ ನಮ್ಮ ಆನಂದ್ ಸಿಂಗ್ ಪುತ್ರ ಸಿದ್ಧಾರ್ಥ ಸಿಂಗ್ ಅವರು ಸಣ್ಣ ವಯಸ್ಸಿಂದ ಸುಮಾರು 26 ವಯಸ್ಸು ಹುಡುಗ, ಆದರೆ ಇವತ್ತು ವಿಜಯನಗರಗೆ ಒಳ್ಳೆಯದು ಮಾಡಬೇಕಂತೇಳಿ ಹೊರಗೆ ಬಂದಿದ್ದಾನೆ. ಅವ್ರಿಗೆ ನಾವು ಅಲ್ಪಸಂಖ್ಯೆಯವರು ಕೂಡ ಎಲ್ಲರೂ ಗಮನ ಇದು ಕೊಟ್ಟು ಸಪೋರ್ಟ್ ಮಾಡಬೇಕಂತೇಳಿ ಇವತ್ತು ಒಂದು ದೊಡ್ಡ ರ್ಯಾಲಿ ತೆಗೆದಿದ್ದೀವಿ. ಆದರೆ ಬಿ ಜೆ ಪಿಗೆ ಈ ಸಲ ಬಂಪರ್ ಓಟಿಂದ ನಾವು ಸಿದ್ಧಾರ್ಥ ಸಿಂಗ್ಗೆ ಗೆಲ್ಲಿಸ್ಬೇಕಂತೇಳಿ ಹಠ ಹಿಡಿದಿದ್ದೀವಿ, ಮಾಡ್ತೀವಿ. ಇನ್ನೊಂದೇನೆಂದರೆ ಅಲ್ಪಸಂಖ್ಯಾ ಓಟು ಈ ಸಲ ಹೆಚ್ಚಾಗಿ ಬೀಳ್ತಾವ. ಇದಕ್ಕೆ ನಾವು ಕಷ್ಟವನ್ನು ಪಡ್ತೀವಿ. ಆದರೆ ನಮ್ಮವ್ರಿಗೆ ಹೇಳ್ತೀನಿ, ನಮಗೆ ಕಾಂಗ್ರೆಸ್ ಅವರು ಏನು ಮಾಡಿಲ್ಲ. 55 ವರ್ಷ ಬರೀ ನಮಗೆ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ. ಯಾವ ಕಾಂಗ್ರೆಸ್ ಏನು ಮಾಡಿದ್ದಿಲ್ಲ. ಅಲ್ಪಸಂಖ್ಯೆಯವರು ಕೂಡ ಯಾವ ಪಕ್ಷ ಯಾವುದು ನೋಡಲ್ಲ, ಯಾವ ಪಕ್ಷ ಬೇಕಾಗಿಲ್ಲ. ನಮಗೆ ಬೇಕಾಗಿದ್ದು ಸಿದ್ಧಾರ್ಥ ಸಿಂಗ್ ಅವರು ಒಳ್ಳೆ ಕೆಲಸವನ್ನು ಮಾಡ್ಕೊಂಬಂದಿದ್ದಾರೆ, ಮಾಡ್ತಾರಂತೂ ನಮಗೆ ನಂಬಿಕೆ ಇದೆ. ಈ ಸಲ ನಮ್ಮವರು, ನಮ್ಮ ಅಕ್ಕ ತಂಗಿಯವರು, ನಮ್ಮ ಅಣ್ಣ ತಮ್ಮವರು ಎಲ್ಲರೂ ಈ ಸಲ ಕೂಡ ನಮ್ಮ ಮುಸ್ಲಿಮ್ಸವರು ಕೂಡ ಓಟ್ ಹಾಕ್ಲೇಬೇಕಂತ ನಾನು ಎಲ್ಲರಿಗೆ ಕೈ ಮುಗಿದು ಕೇಳ್ಕೊಂತಿದ್ದೀನಿ. ನಮ್ಮ ಸಿದ್ಧಾರ್ಥ ಸಿಂಗ್ ಓಟ್ ಹಾಕ್ರಿ, ಪಕ್ಷ ನೋಡಬೇಡ್ರಿ, ಒಂದು ವ್ಯಕ್ತಿಗೆ ನೋಡಿ ಓಟ್ ಹಾಕೋದು ಕಲೀರಿ. ನಮ್ಮ ಕೆಲಸವನ್ನು ಮುಂದೆ ಮಾಡ್ತದೆ. ಹೊಸಪೇಟೆಯಲ್ಲಿ ಎಷ್ಟು ಅಭಿವೃದ್ಧಿ ಕೆಲಸಗಳು ಆಗಿದ್ದಾವೆ. ಇವತ್ತಿಲ್ಲ ನಾಳೆ ತರಕಾರಿ ಮಾರ್ಕೆಟ್ ದೊಡ್ಡ ಸೂಪರ್ ಮಾರ್ಕೆಟ್ ಆಗ್ತಿದ್ದೇವ. ಮತ್ತು ಎಲ್ಲರಿಗೆ ವ್ಯಾಪಾರ ಮಾಡ್ಕೊಂಡು ತಿನ್ನೋಕ್ಕೆ ಹೂವಿನ ಅಂಗಡಿಗಳು ಸುಮಾರು 150ರಿಂದ 250 ಅಂಗಡಿಗಳು ಮಾಡಿಕೊಟ್ಟಿದ್ದಾರೆ ಆನಂದ್ ಸಿಂಗ್ ಅವರು. ಏನು ಮಾಡಿಲ್ಲ ಅಂತ ಎಲ್ಲ ಪ್ರತಿಯೊಬ್ಬರು ಹೇಳ್ತಿದ್ದಾರೆ. ಪ್ರತಿಯೊಂದು ಕೆಲಸ ಮಾಡಿದ್ದಾನೆ ನಮ್ಮ ಶಾಸಕ ಆನಂದ್ ಸಿಂಗ್ ಅವರು. ಆನಂದ್ ಸಿಂಗ್ ಅವ್ರಿಗೆ ಇನ್ನು 120 ತಿಂಗಳ ಏನೇನು ಅವಕಾಶ ಕೊಟ್ಟಿದ್ರೆ ವಿಜಯನಗರ ನೋಡಲೇಬೇಕಂತ ಆ ಥರವನ್ನು ಮಾಡ್ತಾರಂತ ನಂಬಿಕೆ ಇದೆ, ಪ್ರೀತಿ ವಿಶ್ವಾಸ ಇದೆ. ಸಿದ್ಧಾರ್ಥ ಸಿಂಗ್ ಸಣ್ಣ ವಯಸ್ಸಿಗೆ ಅಭ್ಯರ್ಥಿಯಾಗಿ ಬಂದಿದ್ದಾನ. ನಮ್ಮ ಕಡೆಯಿಂದ ಎಲ್ಲ ಬೆಂಬಲ ಇದೆ. BJP ಮೋದಿ ಅಂತಾರೆ. ಮೋದಿ ರೇಟ್ ಇರ್ಬೋದು, ಟ್ಯಾಕ್ಸ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಅಕ್ಕಿ 5 kg ಹಾಕಿದ್ದಾರೆ, 7 kg ನಾವು ಮಾಡ್ತಿದ್ದೇವೆ. ಇಲ್ಲ, ಈಗಿಂದ ಮುಂದೆ ಜಾಸ್ತಿ ಮಾಡ್ಬೋದು. 5 kg ಅಕ್ಕಿಂದ 12 kg ಮಾಡ್ಬೋದು. 2,000 ರೂಪಾಯಿ ಆಗ್ತಾನಂತೆ 4,000 ಆಗ್ಬೋದು. ಇದಕ್ಕಂದರೆ ಮಾಡ್ತಾ ಇನ್ನೊಂದು ಏನಂದರೆ, ನಾವು ಕಾಂಗ್ರೆಸ್ ಅಂತವರು ಅಲ್ಪಸಂಖ್ಯೆಯವರು 55 ವರ್ಷದಿಂದ 70 ವರ್ಷ ಅಂತ ಹೇಳ್ತಿದ್ದಾರೆ. ಇದು 70 ವರ್ಷ ಅಲ್ಲ, 55 ವರ್ಷದಿಂದ ನಮ್ಮ ಮುಸ್ಲಿಮ್ಸ್ ಬರೀ ಓಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ. ಯಾವುದೂ ಕೆಲಸ ಮಾಡಿಲ್ಲ. ಯಾವ ಒಬ್ಬರು ನಮ್ಮ ಮುಸ್ಲಿಮ್ಸ್ ಅವನು ಒಂದು ಇಂಜಿನಿಯರ್ ಇಲ್ಲ, ಒಂದು ASI ಇಲ್ಲ, ಒಂದು CBI ಇಲ್ಲ, ಯಾವುದಿಲ್ಲ. ಪ್ರತಿಯೊಂದು ಏನೆಂದರೆ ನಮ್ಮ ಮುಸ್ಲಿಮ್ಸಲ್ಗ ಬರೀ ಸಾಯಂಕಾಲ ಸಾಪ ಹೋಗಿ ಕೆಲಸ ಪಾನರ್ ತಿರ್ಸೋ ಅಷ್ಟು ಅದಕ್ಕೆ ನಮಗೆ ಯೂಸ್ ಮಾಡ್ಕೊಂಡಿದ್ದಾರೆ. 2 ವರ್ಷ COVID-19 ಆದಮೇಲೆ, ಕರೋನಾ ಬಂದಿದ ಮೇಲೆ 2 ವರ್ಷದಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ? ನಮಗೆ ಅಲ್ಪಸಂಖ್ಯೆಯವ್ರಿಗಾಗಿರ್ಬೋದು, ಜನಗಳಿಗಾಗಿ ರಾಜ್ಯದಾಗ ಏನು ಮಾಡಿದೆ? ಪ್ರತಿಯೊಂದು ಮಾಡಿದ್ದಾರೆ BJP ಅವರು. ಇನ್ನೊಂದು ದೊಡ್ಡ ಸೌಕರ್ಯಗಳು ಇದ್ದರು ನಮ್ಮ ವಿಜಯನಗರನಲ್ಲಿ. ಯಾರು ಮುಂದೆ ಬಂದರು ಕರೋನಾ ವರ್ಲಾಗ? ಆನಂದ್ ಸಿಂಗ್ ಅವರೇ ಒಬ್ಬರು ಬಂದರು, 60,000 ಕಿಟ್ಟು ಕೊಟ್ಟಿದ್ರು. ಪ್ರತಿಯೊಬ್ಬರಿಗೆ ಮನೆ ಹೋಗಿ ಏನು ಕಷ್ಟ ಆಯಿತು ಕೇಳಿದರು. ಯಾವ ಶಾಸಕ ಬಂದಿಲ್ಲ. ಇವತ್ತು ಎಲೆಕ್ಷನ್ ಇದಾವೆ ಅಂತೇಳಿ ಪ್ರತಿಯೊಂದು ಪಕ್ಷ ಬರ್ತಿದೆ. ಸಿದ್ಧಾರ್ಥ ಸಿಂಗ್ಗೆ ಬಂಬರ್ಬಾಂಬಿಂದ ಗೆಲ್ಲಿಸಬೇಕು ಅಂತ ನಾನು ವಿನಂತಿನ ಮಾಡ್ತಿದ್ದೀನಿ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ HR ಗವಿಯಪ್ಪನವರಿಂದ ಬಿರುಸಿನ ಪ್ರಚಾರ ಕಾರ್ಯ ಪ್ರಾರಂಭಗೊಂಡಿದೆ. ಹೀಗೆ ಹಂಪಿ ರಸ್ತೆ ಹಳೆಮಲ್ಪನಗುಡಿಗೆ ತೆರಳಿದ ಮಾಜಿ ಶಾಸಕ HR ಗವಿಯಪ್ಪನವರು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಡ್ ಅನ್ನ ಮುಂದಿರಿಸಿಕೊಂಡು ಮತ ಯಾಚಿಸಿದರು. ಹೀಗೆ ಪ್ರಚಾರಕ್ಕೆಂದು ಹಂಪಿ ರಸ್ತೆ ಮಲ್ಪನಗುಡಿ ಗ್ರಾಮಕ್ಕೆ ಆಗಮಿಸಿದ ಕಾಂಗ್ರೆಸ್ ಅಭ್ಯರ್ಥಿ HR ಗವಿಯಪ್ಪನವರನ್ನ ಇಲ್ಲಿನ ಮುಖಂಡರಿಂದ ಸ್ವಾಗತಿಸಿಕೊಳ್ಳಲಾಯಿತು. ಅದೇ ರೀತಿ ಮಹಿಳೆ ಹಾಗೂ ಮಕ್ಕಳಿಂದ ಆರತಿ ಬೆಳಗಿ ತಿಲಕ ಇರಿಸಿ ಪುಷ್ಪ ನಮನ ಮಾಡುವ ಮೂಲಕ ಸ್ವಾಗತಿಸಿಕೊಳ್ಳಲಾಯಿತು. ಬಳಿಕ ಮನೆಗೆ ತೆರಳಿ ಕೈ ಮುಗಿದು ಕೈ ಗುರುತಿಗೆ ಮತ ಹಾಕುವಂತೆ ಮತಯಾಚನೆ ಮಾಡಿದರು.
ಸಿಲಿಂಡರ್ ಎಲ್ಲ ಜಂಪ್ ಆಗೈತೆ. ಕಾಂಗ್ರೆಸ್ ಎಲ್ಲರೂ ಕಾಂಗ್ರೆಸ್ಗೆ ಮಾಡ್ರ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನು ಬಹಿರಂಗ ಸಭೆ ನಡೆಸಲಾಗಿ ಯುವ ಮುಖಂಡ ರವಿಕುಮಾರ್ ರವರು ಅಭ್ಯರ್ಥಿ ಪರ ಮತಯಾಚಿಸುತ್ತ ಗವಿಯಪ್ಪನವರು ಈ ಹಿಂದೆ ಶಾಸಕರಾಗಿದ್ದ ಸಂದರ್ಭದಲ್ಲಿ 1600 ಸೈಟ್ಗಳನ್ನ ಬಡವರಿಗೆ ಹಂಚಿದ ಕೀರ್ತಿ ಗವಿಯಪ್ಪನವರಿಗೆ ಸಲ್ಲುತ್ತದೆ. ಬಡವರ ಹಿತ ಕಾಪಾಡುವ ಅಭ್ಯರ್ಥಿಗೆ ಮತ ಹಾಕುವಂತೆ ಕೋರಿದ್ರು. ಗವಿಯಪ್ಪ ಸಾಹೇಬರು ಅತ್ಯಂತ ಸರಳವಾದ ವ್ಯಕ್ತಿ. ಯಾರೇ ಅವ್ರ ಮನೆ ಹತ್ರ ಹೋದ್ರು ಯಾರು ಬರಿಗೆಯಲ್ಲಿ ಹಿಂತಿರುಗಿದವರು ಯಾರೇ ಇಲ್ಲ. ನಾನು ನೋಡಿದಂತೆ ಕಳೆದ ಬಾರಿ ಅವರ ಒಂದು 3 ವರ್ಷ ಕಾಲ MLA ಆಗಿದ್ರು. ಬಡವರ ಪರ ಕಾಳಜಿ ಅವ್ರಿಗೆ ಎಷ್ಟಿದೆ ಅಂತಂದ್ರೆ ಆವತ್ತಿನ ದಿವಸ ಸಿಕ್ಕಂತ ಸ್ವಲ್ಪ ಸಮಯದಲ್ಲಿ ಎಲ್ಲಾ ಬಡವರಿಗೆ ನಾವು ಅನುಕೂಲ ಆಗ್ಬೇಕು, ಬಡವರಿಗೆ ಅವ್ರಿಗೆ ಒಂದು ನೆರಳು ಕೊಡ್ಬೇಕು, ಅವ್ರಿಗೊಂದು ಜಾಗ ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಆವತ್ತಿನ ದಿನದಲ್ಲಿ 1600 ಸೈಟ್ಗಳನ್ನ ಬಡವರಿಗೆ ಹಂಚಿದಂತ ಒಂದು ಧೀಮಂತ ನಾಯಕ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ. ಬಡವರ ಪರ ಕಾಳಜಿ ಇರುವಂತ ನಾಯಕ ನಮ್ಮ ಗವಿಯಪ್ಪ ಸಾಹೇಬ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ರಿ 100 ರೂಪಾಯಿ 200 ರೂಪಾಯಿ ಕೊಟ್ಟರು ಕೂಡ ಫೇಸ್ಬುಕ್ ಗಳಲ್ಲಿ ವಾಟ್ಸ್ಆಪ್ ಗಳಲ್ಲಿ ಪ್ರಚಾರ ಪಡಿ ಅಂತ ಅನೇಕ ರಾಜಕಾರಣಿಗಳು ನೋಡ್ತೀವಿ. ಆದ್ರೆ ಯಾವುದೇ ಒಂದು ವ್ಯಕ್ತಿಗೆ ತೊಂದರೆ ಮಾಡಲಾರ್ದಂತೆ ಎಲ್ಲರೂ ಚೆನ್ನಾಗಿರ್ಲಿ, ಎಲ್ಲರೂ ಚೆನ್ನಾಗಿ ಬಾಳ್ಲಿ ಅನ್ನೋ ಒಂದು ಸರಳ ಸಜ್ಜನಿಕೆ ರಾಜಕಾರಣಿ ಅಂದ್ರೆ ಅದು ನಮ್ಮ ಗವಿಯಪ್ಪ ಸಾಹೇಬ್ರ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾವತ್ತು ಇಂಥ ವ್ಯಕ್ತಿನ ನಾವು ಕಳ್ಕೊಳ್ಳಬಾರದು. 2 ಬಾರಿ ನಾವು ಕಳ್ಕೊಂಡಿದೀವಿ. ಈ ಬಾರಿ ನಾವೆಲ್ಲರೂ ಪಣ ತೊಟ್ಟು ನಾವು ಅವ್ರನ್ನ ಆರಿಸಿ ತರಬೇಕಂತೇಳಿ ತಮ್ಮೆಲ್ಲರೂ ಹಿರಿಯರಿಗೆ ಕಿರಿಯರಿಗೆ ಎಲ್ಲಾ ನಮ್ಮ ಮಂಗಳಗುಡಿ ಗ್ರಾಮಸ್ಥರಿಗೆ ನಾನು ವಂದಿಸಿ ಕೇಳ್ಕೊಂತಾನೆ. ಬಳಿಕ ಅಭ್ಯರ್ಥಿ HR ಗವಿಯಪ್ಪನವರು ಮಾತನಾಡಿ, ಬೆಲೆ ಏರಿಕೆಯ ಸಮಸ್ಯೆಯಿಂದಾಗಿ ಬಡತನ ಹೆಚ್ಚಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಗ್ಯಾರಂಟಿ ಕಾರ್ಡ್ ಯೋಜನೆಗಳು ಜಾರಿಯಾಗಿ ಬಡತನ ನಿವಾರಣೆಗೆ ಸಹಕಾರಿಯಾಗಲಿದೆ. ಇನ್ನು ಸಚಿವ ಆನಂದ್ ಸಿಂಗ್ ರವರಿಂದ ದ್ವೇಷದ ರಾಜಕಾರಣ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ನಾನು ಸ್ಪರ್ಧೆಗೆ ಇಳಿಯಬೇಕಾದ ಸಂದರ್ಭ ಒದಗಿ ಬಂದಂತಾಗಿದೆ. ಹಾಗಾಗಿ ನನಗೆ ಮತ ಹಾಕಿ ಆರಿಸಿ ತರಬೇಕೆಂದು ಮತದಾರರಲ್ಲಿ ಕೋರಿದರು. ಮತವನ್ನು ಆಚರಣೆ ಮಾಡೋದ್ರಿಂದ 10ನೇ ತಾರೀಕಿಗೆ ತಾವೆಲ್ಲ ಮತವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸ್ಬೇಕಂತ ಹೇಳ್ಬಿಟ್ಟು ಮೊದಲನೇದಾಗಿ ನಾನು ಕೇಳ್ಕೊತಾ ಇದ್ದೇನೆ ತಮ್ಗೆಲ್ಲರಿಗೆ. ನಡೀತಾ ಇರೋದು ಜನ ಒಂದು ಬದಲಾವಣೆ ಬಯಸ್ತಾ ಇದ್ದಾರೆ. ಎಲ್ಲ ಕಡೆ ಒಂದು 4 ಬಾರಿ ಹಾಲಿ ಶಾಸಕರಿಗೆ ಆಗ್ಲಿ ಅವಕಾಶ ಕೊಟ್ಟಿದ್ದಾರೆ. ಆದ್ರೆ ಏನಂದ್ರೆ ನಮ್ಮ ಹಾಲಿ ಶಾಸಕರು ಆದ್ಯನೂ ನನ್ನ ವೈರಿ ಅಲ್ಲ, ನಮ್ಮೆಲ್ಲರೂ ಯಾರು ವೈರಿಗಳಲ್ಲ. ಒಂದೊಂದು ಸಿದ್ಧಾಂತದ ಮೇಲೆ ರಾಜಕೀಯ ನಡೆಯುತ್ತೆ. ಇವಾಗ ಆತ ನಡ್ಕೊಳ್ಳೋ ರೀತಿ ಒಂದು ದ್ವೇಷದ ರಾಜಕೀಯ ಮೇಲೆ ನಡೀತಾ ಇದೆ. ಮುಖ್ಯವಾಗಿ ಇವತ್ತು ನಾವೆಲ್ಲ ಕಣಕ್ಕಿಳಿಯೋದು ಯಾಕೆ ಬಂದೈತಂದ್ರಿಗಿನ ರಾಜಕೀಯದಲ್ಲಿ ಅನ್ಯೋನ್ಯವಾಗಿರ್ಬೇಕಾಗ್ಲಿ, ಎಲೆಕ್ಷನ್ಸ್ ನಡೆಯೋ ತನಕ ನಾವು ಒಂದು ಸ್ಪರ್ಧೆ ಮಾಡಬೇಕು ಅಂತ ನಾವು ಕಂಟೆಸ್ಟ್ ಮಾಡಬೇಕಾಗ್ಲಿ, ಆದ್ಮೇಲೆ ಯಾರು ಅವ್ರಿಗೆ ವೋಟ್ ಮಾಡಿರೋದಿಲ್ಲ ಅಂತವ್ರ ಮೇಲೆ ದ್ವೇಷ ಸಾಧಿಸೋದು ರಾಜಕೀಯ ಇರಬಾರ್ದು. ಇವತ್ತು ನಾವು ಹುಡುಗರಿದ್ದವರಿಂದ ರಾಜಕೀಯದಲ್ಲ ಇದ್ದೀವಿ.
ನಮ್ಮ ದೊಡ್ಡಪ್ಪವರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು. ಅವ್ರು ನಾವು ಅವ್ರ ಹತ್ರ ಕಲ್ತದ್ದು ಏನಂದ್ರೆಗಿನ ನಮ್ಗೆ ಯಾರು ವೋಟ್ ಮಾಡಿರಂಗಿಲ್ಲ ಅಂಥವ್ರನ್ನ ಫಸ್ಟ್ ಕರೆಸ್ಬಿಟ್ಟು ಕೆಲಸ ಮಾಡಿಕೊಡ್ತಾರೆ. ಯಾಕಂದ್ರೆ ಒಂದು ಶಾಸಕ ಆಗೋದು, ಒಂದು ಜನಪ್ರತಿನಿಧಿ ಆಗೋದು ಊರಿಗೆ ಆಗ್ಲಿ ಒಂದು ವರ್ಗಕ್ಕೆ ಆಗಂಗಿಲ್ಲ. ಆ ವರ್ಗಕ್ಕೆ ನಾವು ಪ್ರೀತಿನಿಂದ ಗಳಿಸ್ಕೊಂಡಿರ್ತೀವಿ, ಇನ್ನ ಗಳಿಸ್ಕೋಬೇಕಾಗುತ್ತೆ. ಒಂದು ಪ್ರೀತಿನಿಂದ ನಾವು ರಾಜಕೀಯ ಮಾಡಬೇಕಾಗ್ಲಿ, ದ್ವೇಷದಿಂದ ನಾವು ರಾಜಕೀಯ ಮಾಡಬಾರ್ದು. ಹಾಗಿರೋದ್ರಿಂದ ಮೊದಲನೇದಾಗಿ ಆತ ದ್ವೇಷದ ರಾಜಕೀಯದಿಂದ ಇವತ್ತು ನಾವೆಲ್ಲ ಕಣಕ್ಕಿಳಿಯೋದು ಬಂದೈತಿ. ಇವತ್ತು ಆತನಿಗೆ ಬದಲಾವಣೆ ಮಾಡ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಇಳಿದಿದ್ದೀವಿ. ಬಿಜೆಪಿ ಪಕ್ಷದ ಅಭ್ಯರ್ಥಿ ಸಿದ್ಧಾರ್ಥ್ ಸಿಂಗ್ ರವರು ಕ್ಷೇತ್ರದಲ್ಲಿ ಸಂಚರಿಸಿ ಬಿರುಸಿನ ಪ್ರಚಾರ ಕಾರ್ಯವನ್ನ ಪ್ರಾರಂಭಿಸಿದ್ದಾರೆ. ಹೀಗೆ ಕಮಲಾಪುರ ಪುರಸಭಾ ವ್ಯಾಪ್ತಿಗೆ ಬರುವ ವಿವಿಧ ವಾರ್ಡ್ಗಳಲ್ಲಿ ಸಂಚರಿಸಿದ ಸಿದ್ಧಾರ್ಥ್ ಸಿಂಗ್ ರವರು ತಮ್ಮ ತಂದೆಯವರಿಗೆ ಆಶೀರ್ವದಿಸಿದಂತೆ ತಮಗೂ ಆಶೀರ್ವದಿಸಿ ಕ್ಷೇತ್ರದ ಅಭಿವೃದ್ಧಿ ಹಾಗೂ ಜನಸೇವೆಗೆ ಅವಕಾಶ ನೀಡುವಂತೆ ಮತಯಾಚಿಸಿದರು. ಹೀಗೆ ಕಮಲಾಪುರದ ವಿವಿಧ ಕೇರಿಗಳಲ್ಲಿ ಸಂಚರಿಸಿ ಕೈ ಮುಗಿಯುವ ಮೂಲಕ ಕಮಲಕ್ಕೆ ಮತ ಹಾಕುವಂತೆ ಮತಯಾಚಿಸಿದರು. ಇನ್ನು ಕೇರಿಗಳ ಸಾವಿರಾರು ಯುವಕರು ಸಿದ್ಧಾರ್ಥ ಸಿಂಗ್ ರವರಿಗೆ ಬೆಂಬಲ ಸೂಚಿಸುವ ಮೂಲಕ ಗಲ್ಲಿಗಳಲ್ಲಿ ಸಂಚರಿಸಿ ಪ್ರಚಾರ ನಡೆಸಿದರು. ಹೀಗೆ ಬಹಿರಂಗ ಸಭೆ ನಡೆಸಲಾಗಿ ಕಮಲಾಪುರ ಪುರಸಭೆಯ ಸದಸ್ಯ ಮಾಣಗಿ ರಾಮಸ್ವಾಮಿ ರವರು ಮಾತನಾಡಿ, ಸಿದ್ಧಾರ್ಥ ಸಿಂಗ್ ರವರು ಗ್ರಾಮ ವಾಸ್ತವ್ಯದ ಮೂಲಕ ಜನಸೇವೆ ಮಾಡಿಕೊಂಡು ಬರುತ್ತಿರುವ ಸಿದ್ಧಾರ್ಥ ಸಿಂಗ್ ರವರು ಕ್ಷೇತ್ರದಲ್ಲಿನ ಬಡಜನರ ಸಮಸ್ಯೆಯನ್ನ ಹತ್ತಿರದಿಂದ ಮನಗಂಡಿದ್ದಾರೆ. ಹಾಗಾಗಿ ಸಿದ್ಧಾರ್ಥ ಸಿಂಗ್ ರವರಿಗೆ ಮತ ಹಾಕಿ ಜಯಶೀಲರನ್ನಾಗಿ ಮಾಡಬೇಕೆಂದು ಕೇರಿಯ ಮತದಾರರಲ್ಲಿ ಕರೆ ನೀಡಿದರು. ಸಿದ್ಧಾರ್ಥ ಸಿಂಗ್ ರವರು ಕರ್ಣನ ಒಂದು ಅಂಶದ ಗುಣಗಳಲ್ಲಿ ಅವರಲ್ಲಿ ಇದೆ. ಇವತ್ತು ಎಲ್ಲಾದ ರೀತಿಯಲ್ಲಿ ಅವರು ದಾನವನ್ನು ಮಾಡುತ್ತಾ ಬಂದಿದ್ದಾರೆ. ಇಂಥ ವ್ಯಕ್ತಿ ನಮಗೆ ಸಿಕ್ಕಿದ್ದು ಪುಣ್ಯ ಅಂತ ನಾವು ಹೇಳ್ಬೇಕಾಗ್ತದೆ. ಅವರು ಸೇವಕರಾಗಿ ನಮ್ಮಲ್ಲಿಗೆ ಮತಯಾಚಿಸಲಿಕ್ಕೆ ಬಂದಿದ್ದಾರೆ. ನಾವೆಲ್ಲರೂ ಒಮ್ಮತ ಮನಸ್ಸಿನಿಂದ ಒಗ್ಗಟ್ಟಾಗಿ ಅವ್ರನ್ನ ಈ ಬಾರಿ ಹೆಚ್ಚಿನ ಬಹುಮತದಿಂದ ಆರಿಸಬೇಕಂತ ತಮ್ಮಲ್ಲಿ ಕೇಳ್ತೀವಿ. ಬಳಿಕ ಅಭ್ಯರ್ಥಿ ಸಿದ್ಧಾರ್ಥ್ ಸಿಂಗ್ ರವರು ಮಾತನಾಡಿ, ನಮ್ಮ ತಂದೆಯವರಿಗೆ ಆಶೀರ್ವದಿಸಿದಂತೆ ಈ ಬಾರಿಯ ಚುನಾವಣೆಯಲ್ಲಿ ನನಗೆ ಆಶೀರ್ವಾದಿಸಿ ಆರಿಸಿ ತಂದಲ್ಲಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನಿಮ್ಮ ಮನೆಯ ಸೇವಕನಾಗಿ ಶ್ರಮಿಸುತ್ತೇನೆ ಎಂದು ತಂದೆಯವರ ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಮತಯಾಚನೆ ಮಾಡಿದರು. ಯಾವ ರೀತಿ ಆನಂದ್ ಸಿಂಗ್ ಅವರಿಗೆ ಆಶೀರ್ವಾದ ಮಾಡಿದ್ರು ಅದೇ ರೀತಿ ನನಗೂ ಆಶೀರ್ವಾದ ಮಾಡಿ ಮುಂದೆ ಬರುವಂತ ದಿನಗಳಲ್ಲಿ ಆನಂದ್ ಸಿಂಗ್ ಅವರು ಅವರ ಆಡಳಿತ ಶೈಲಿಯಲ್ಲಿ 8 ರಿಂದ 10 ತಾಸು ಕೆಲಸ ಮಾಡೋ ಸಾಹಸಕ್ಕೆ ಕೈ ಹಾಕ್ತಿದ್ರೆ ಅವ್ರಕ್ಕಿಂತ ಹೆಚ್ಚು ಪಟ್ಟು ಶ್ರಮ ಹಾಕಿ ನಾನು ದಿನಕ್ಕೆ 14 ತಾಸು ಕೆಲಸ ಮಾಡಲಿಕ್ಕೆ ಸಾಹಸ ಮಾಡ್ತೀನಿ ಹೇಳಿಕೆ ಬಯಸ್ತೀನಿ. ಇವತ್ತು ತಮ್ಮೆಲ್ಲರಿಗೆ ನೋಡಿ ನನಗೆ ಮಾತೇ ಬರ್ತಿಲ್ಲ, ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಾ. ಆದರೆ ಕೆಲವು 2 ಮನಸ್ಸಿನ ಮಾತುಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಗ್ರಾಮವಾಸ ಜನರ ವಿಶ್ವಾಸ, ಪಟ್ಟಣವಾಸ ಜನರ ವಿಶ್ವಾಸ, ನಗರವಾಸ ಜನರ ವಿಶ್ವಾಸ ಅನ್ನೋ ಯೋಜನೆಗಳು ನಾನು ಹಮ್ಮಿಕೊಂಡಿದ್ದೆ. ಸಹಜವಾಗಿ 15 ವರ್ಷದಿಂದ ಆನಂದ್ ಸಿಂಗ್ ಅವರ ಜವಾಬ್ದಾರಿ ಹಾಗೂ ಒತ್ತಡವನ್ನು ಹೆಚ್ಚಾಗ್ತಿರೋದನ್ನು ನೋಡಿ ಎಲ್ಲೋ ನನಗೆ ಅನಿಸ್ತು ಇಲ್ಲ, ಒಬ್ಬ ಮಗನಾಗಿ ಒಬ್ಬ ತಂದೆಯ ಭಾರ ಕಡಿಮೆ ಮಾಡೋ ಉದ್ದೇಶದಿಂದ ಹೆಗಲಿಗೆ ಹೆಗಲು ಕೊಟ್ಟು ಭಾರ ಕಡಿಮೆ ಮಾಡಿ ಜನಸಂಪರ್ಕವನ್ನು ಮಾಡಿ ಜನರ ಸಮಸ್ಯೆಗಳನ್ನು ನೇರವಾಗಿ ಆನಂದ್ ಸಿಂಗ್ ಅವ್ರ ಗಮನಕ್ಕೆ ತರಬೇಕು ಅನ್ನೋ ಒಂದು ಆಲೋಚನೆ ನನ್ನಲ್ಲಿ ಉದ್ಭವ ಆದಾಗ ನಾನು ಗ್ರಾಮವಾಸ ಮಾಡಿದೆ. ಇವತ್ತು ನಾನು ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಅನ್ನೋ ಒಂದು ನಿರೀಕ್ಷೆ ಇದ್ದಿಲ್ಲ, ನನಗೆ ಅಪೇಕ್ಷೆನೂ ಪಟ್ಟಿರಲಿಲ್ಲ. ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ರಾಷ್ಟ್ರ ನಿರ್ಮಾಣಕ್ಕೆ ಯಾವ ರೀತಿ ನನ್ನ ಸಮಯ ಕೊಟ್ಟು ಕೊಡುಗೆ ಕೊಡಬೇಕು ಅಂಥೇಳಿ ಏನು ನಾನು ಜವಾಬ್ದಾರಿ ಪಕ್ಷ ಕೊಟ್ಟಿತ್ತು ಅದನ್ನು ನಿಭಾಯಿಸ್ಕೊಳ್ತಾ ಬರ್ತಿದ್ದೆ. ಆದರೆ ಅತಿ ಕಿರಿಯ ಜಿಲ್ಲೆ ನಮ್ಮದು ವಿಜಯನಗರ ಜಿಲ್ಲೆ, ಉಜ್ವಲವಾದಂಥ ಭವಿಷ್ಯ ಇದೆ. ಇಡೀ 224 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ವರಿಷ್ಠರು
ಅತಿ ಕಿರಿಯ ಅಭ್ಯರ್ಥಿಯಾಗಿ ನನಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ, ಪ್ರಾಮಾಣಿಕವಾಗಿ ನಿಭಾಯಿಸ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ನನ್ನಲ್ಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಗರದಲ್ಲಿ ನಡೆದ ಸ್ವಾಗತಿಸಿಕೊಂಡು ಬೆಂಬಲ ಸೂಚಿಸಿದ ಕೆಡಿ ಮುಖಂಡರು ಮತ್ತು ಯುವ ಪಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.